ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಸಾರ್ವಜನಿಕ ಆಡಳಿತದಲ್ಲಿ ಅತ್ಯಂತ ಪ್ರಮುಖ ಪರಿಕಲ್ಪನೆಯಾದಂತಹ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ತುಲನಾತ್ಮಕ ಸಾರ್ವಜನಿಕ ಆಡಳಿತ ಅಥವಾ ಹೋಲಿಕೆ ಸಾರ್ವಜನಿಕ ಆಡಳಿತ ಅಂತ ಕರಿತೇವೆ. ಸೊ ಇದರ ಒಂದು ಹುಟ್ಟು, ಬೆಳವಣಿಗೆ ಮತ್ತು ಅದರ ಒಂದು ಉಗಮಕ್ಕೆ ಕಾರಣವಾದಂತಹ ಅಂಶಗಳು ಇವೆಲ್ಲವುಗಳನ್ನ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ಇಲ್ಲಿ ಇದರ ಸಂಕ್ಷಿಪ್ತ ಇತಿಹಾಸವನ್ನ ನೋಡೋದಾದ್ರೆ, ಆಕ್ಚುಲಿ CPA, ಸೊ ಇಲ್ಲಿ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಂಕ್ಷಿಪ್ತವಾಗಿ CPA ಅಂತ ನಮೂದಿಸ್ತೇನೆ. ಸೊ CPA ಅನ್ನೋದು ಸಾರ್ವಜನಿಕ ಆಡಳಿತದ ಅಧ್ಯಯನದಲ್ಲಿ ಎರಡನೆಯ ಮಹಾಯುದ್ಧದ ನಂತರ ಸಿಸ್ಟಮೆಟಿಕ್ ಆಗಿ ಬೆಳೆದು ಬಂದಂತಹ ಒಂದು ಪರಿಕಲ್ಪನೆ ಆಗಿದ್ದು. ಆದ್ರೆ ಇದರ ಆರಂಭವನ್ನ ಮಾತ್ರ ನಾವು ವುಡ್ರೋ ವಿಲ್ಸನರ, ಈ ಹಿಂದೆ ಚರ್ಚೆ ಮಾಡಿದ್ವಿ, ವುಡ್ರೋ ವಿಲ್ಸನರ 1887ರಲ್ಲಿ ಪ್ರಕಟವಾದಂತಹ ದಿ ಸ್ಟಡಿ ಆಫ್ ಅಡ್ಮಿನಿಸ್ಟ್ರೇಷನ್ ಅನ್ನುವ ಪ್ರಬಂಧದಲ್ಲಿ ಕಾಣ್ತೇವೆ. ಸೊ ಅವರು ಆ ಪ್ರಬಂಧದಲ್ಲಿ ಯಾವ ಈ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ಆಗಿ ಯಾವ ಅಭಿಪ್ರಾಯವನ್ನ ಹೇಳ್ತಾರೆ, ದೃಷ್ಟಿಕೋನವನ್ನ ಪ್ರತಿಪಾದನೆ ಮಾಡ್ತಾರೆ ಅಂದ್ರೆ, ಪ್ರಪಂಚದಾದ್ಯಂತ ಸರ್ಕಾರಗಳಲ್ಲಿ ರಚನಾತ್ಮಕ ಹೋಲಿಕೆ ಮತ್ತು ಕ್ರಿಯಾತ್ಮಕ ಸಮಾನತೆ ಇರುತ್ತೆ, ಸ್ಟ್ರಕ್ಚರಲ್ ಲೈಕ್ನೆಸ್ ಅಂಡ್ ಫಂಕ್ಷನಲ್ ಸೇಮ್ನೆಸ್ ಇರುತ್ತೆ. ಸೊ ಹೀಗಾಗಿ ಯಾವುದೇ ಒಂದು ರಾಷ್ಟ್ರದ ಆಡಳಿತದ ಒಂದು ದಕ್ಷತೆಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಬೇರೆ ರಾಷ್ಟ್ರಗಳ ಆಡಳಿತ ವ್ಯವಸ್ಥೆಗಳನ್ನ ನಾವು ಅಧ್ಯಯನ ಮಾಡಬೇಕು. ಅದರಲ್ಲಿರ್ತಕ್ಕಂತಹ ಬೆಸ್ಟ್ ಮೆಥಡ್ಗಳನ್ನ ಎರವಲು ಪಡೆದುಕೊಂಡು ನಾವು ಅವುಗಳನ್ನ ಅನುಸರಿಸಿದ್ರೆ ನಮ್ಮ ಆಡಳಿತದ ದಕ್ಷತೆಯನ್ನ ಹೆಚ್ಚಿಸಿಕೊಳ್ಬಹುದು ಅನ್ನೋ ಅಭಿಪ್ರಾಯವನ್ನ ವುಡ್ರೋ ವಿಲ್ಸನ್ ಹೇಳ್ತಾರೆ. ಸೊ ಇಲ್ಲಿ ಪರೋಕ್ಷವಾಗಿ ಅವರು ಏನನ್ನ ಪ್ರತಿಪಾದನೆ ಮಾಡ್ತಾರೆ ಅಂದ್ರೆ, ವಿದೇಶಿ ವ್ಯವಸ್ಥೆಗಳ ಆಮದು, ದ ಇಂಪೋರ್ಟ್ ಆಫ್ ಫಾರಿನ್ ಸಿಸ್ಟಮ್ಸ್ ಇದನ್ನ ಪ್ರತಿಪಾದನೆ ಮಾಡ್ತಾರೆ, ಅದನ್ನು ಒಪ್ಪುಕೊಳ್ತಾರೆ ಅವರು. ಸೊ ವಿದೇಶಿ ವ್ಯವಸ್ಥೆಗಳನ್ನ ಆಮದು ಮಾಡಿಕೊಳ್ಬೇಕು. ಆದ್ರೆ ಇಲ್ಲಿ ಆಮದು ಮಾಡಿಕೊಳ್ತಕ್ಕಂಥ ಸಂದರ್ಭದಲ್ಲಿ, ಅಂದ್ರೆ ಯಾವ ರಾಷ್ಟ್ರ ಆ ವಿದೇಶಿ ವ್ಯವಸ್ಥೆಯನ್ನು ಎರವಲು ಪಡಿತಿರತ್ತೋ ಆ ಎರವಲುಗಾರ ರಾಷ್ಟ್ರ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ, ತನ್ನ ಸಾಂಸ್ಕೃತಿಕ ಮತ್ತು ಸಂವಿಧಾನಿಕ ಮಸೂರದ ಮೂಲಕ ಸರ್ಕಾರಗಳನ್ನ, ಅಂದ್ರೆ ವ್ಯವಸ್ಥೆಯನ್ನ ಫಿಲ್ಟರ್ ಮಾಡೋದು ಅತಿ ಮುಖ್ಯವಾಗಿರುತ್ತೆ. ನೇರವಾಗಿ ವ್ಯವಸ್ಥೆನ, ಬೇರೆ ರಾಷ್ಟ್ರದ ವ್ಯವಸ್ಥೆಯನ್ನ ಹೇಗಿದ್ದ ಹಾಗೆ ಅಳವಡಿಸಿಕೊಳ್ಳುವುದಲ್ಲ, ತನ್ನ ದೇಶದ ಸಾಂಸ್ಕೃತಿಕ ಮತ್ತು ಸಾಂವಿಧಾನಿಕ ಮಸೂರದ ಮೂಲಕ ಅದರಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡಿಕೊಂಡು ಆ ವಿದೇಶಿ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಬೇಕು ಅನ್ನೋ ಪರಿಕಲ್ಪನೆಯನ್ನ ವುಡ್ರೋ ವಿಲ್ಸನ್ ಅವಾಗ್ಲೇ ಹೇಳ್ತಾರೆ. ಅದಕ್ಕೆ ಅವರನ್ನ ನಾವು ಇಂಟೆಲೆಕ್ಚುಯಲ್ ಫಾದರ್ ಆಫ್ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತೇವೆ. ಸೊ ಇನ್ನು ಇಲ್ಲಿ ವಿಲ್ಸನ್ ಹೇಳೋದೇನಂದ್ರೆ, ಸೊ ಇಲ್ಲಿ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಏನು ಬೇರೆ ರಾಷ್ಟ್ರಗಳ ಒಂದು ವ್ಯವಸ್ಥೆಯನ್ನ ಎರವಲು ಪಡೆಯುವಾಗ ಏನು ಮಾಡ್ಬೇಕನ್ನೋದಕ್ಕಿಂತ ಹೇಗೆ ಮಾಡ್ಬೇಕು ಅನ್ನೋದಕ್ಕೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಒಂದು ಉದಾಹರಣೆಯನ್ನ ಕೊಡೋದಾದ್ರೆ, ಒಬ್ಬ ಕೊಲೆಗಾರ ಒಂದು ಚಾಕುವನ್ನ ಹರತಗೊಳಿಸ್ತಕ್ಕಂಥದ್ದನ್ನ ನಾವು ನೋಡಿದಾಗ ಅಲ್ಲಿ ಯಾವ ಅಂಶವನ್ನ ಎರವಲು ಪಡಿಬೇಕು ಅಂದ್ರೆ, ಅವನ ಉದ್ದೇಶ ಅಲ್ಲ, ಅಂದ್ರೆ ಆ ಚಾಕುವಿನಿಂದ ಅವನು ಏನ್ ಮಾಡ್ತಾನೆ, ಕೊಲೆ ಮಾಡ್ತಾನೋ ಬೇರೆದೇನ್ ಮಾಡ್ತಾನೋ ಅದು ಅಲ್ಲ ಮುಖ್ಯ ನಮ್ಗೆ. ಆ ವ್ಯಕ್ತಿ ಆ ಚಾಕುವನ್ನ ಹೇಗೆ ಹರಿತಗೊಳಿಸ್ತಾನೆ, ದ ಮೆಥಡ್, ಆ ವಿಧಾನ ಬೇಕು ನಮ್ಗೆ. ಸೊ ಆ ವಿಧಾನವನ್ನು ಮಾತ್ರ ನಾವು ಎರವಲು ಪಡೆದುಕೊಂಡು ನಮ್ಮ ಆಡಳಿತದ ದಕ್ಷತೆಯನ್ನ ಹೆಚ್ಚಿಸುವ ಉತ್ತಮ ದೃಷ್ಟಿಕೋನಕ್ಕಾಗಿ ಆ ಒಂದು ವಿಧಾನವನ್ನ ಬಳಸಿಕೊಳ್ಬೇಕು ಅಂತ ವಿಲ್ಸನ್ ತುಂಬಾ ಮಾರ್ಮಿಕವಾಗಿ ಹೇಳ್ತಾರೆ. ವಿಲ್ಸನ್ ಅವರ ನಂತರ 1940ರಿಂದ ಹಿಡ್ಕೊಂಡು 1950ರ ದಶಕದವರೆಗೂ ಕೂಡ ಈ US ನಲ್ಲಿ ಈ CPAಗಳ ಅಧ್ಯಯನ ಕ್ಷೇತ್ರದಲ್ಲಿ ಯಾವುದೇ ಪ್ರಮುಖ ಬೆಳವಣಿಗೆಗಳು ಆಗ್ಲಿಲ್ಲ ವುಡ್ರೋ ವಿಲ್ಸನ್ರ ನಂತರ. ಆದ್ರೆ ಜರ್ಮನಿಯಲ್ಲಿ ಆಯ್ತು ಇದು. ಯಾಕಂದ್ರೆ ಅಲ್ಲಿ ಜರ್ಮನ್ನ ಪ್ರಸಿದ್ಧ ಸಮಾಜಶಾಸ್ತ್ರಜ್ಞರಾದಂತಹ ಮ್ಯಾಕ್ಸ್ ವೆಬರ್ ಅವರು 1895ರಿಂದ 1920ರ ನಡುವೆ ಅತ್ಯಂತ ಪ್ರಮುಖ ಸಿದ್ಧಾಂತವಾದಂತಹ ಅಧಿಕಾರಶಾಹಿ ಪರಿಕಲ್ಪನೆಯನ್ನ ಅವರು ಅಭಿವೃದ್ಧಿಪಡಿಸ್ತಾರೆ. ಇವತ್ತಿಗೂ ನಾವು ಅವರ ಅಧಿಕಾರಶಾಹಿ ಸಿದ್ಧಾಂತವನ್ನ ಅತ್ಯಂತ ಪ್ರಮುಖ ಸಿದ್ಧಾಂತವಾಗಿ ಅಧ್ಯಯನ ಮಾಡ್ತೇವೆ. ಸೊ ಈ ಅಧಿಕಾರಶಾಹಿ ಸಿದ್ಧಾಂತವನ್ನ ಮುಖ್ಯವಾಗಿ ಅವರು ತುಲನಾತ್ಮಕ ಅಧ್ಯಯನ ವಿಧಾನ, ಸಂಶೋಧನಾ ವಿಧಾನದ ಮೂಲಕ ಅಭಿವೃದ್ಧಿಪಡಿಸ್ತಾರೆ. ಸೊ ಇದರ ಬಗ್ಗೆ ಮೋಹಿತ್ ಭಟ್ಟಾಚಾರ್ಯ ಅವರು ತಮ್ಮ ಅಭಿಪ್ರಾಯವನ್ನ ಹೇಳ್ತಾರೆ. ಏನು ಅಂದ್ರೆ, ನಾವು ವೆಬರ್ನ ಕ್ಷೇತ್ರ ಅಧಿಕಾರಶಾಹಿಯ ಪ್ರಮುಖ ಪರಿಕಲ್ಪನೆಗೆ ಋಣಿಯಾಗಿದ್ದೇವೆ ಅಂತ ಹೇಳ್ತಾರೆ ಮೋಹಿತ್ ಭಟ್ಟಾಚಾರ್ಯ. ಯಾಕೆಂದ್ರೆ ಅಂದಿನಿಂದ US ನಲ್ಲಿ ಏನೇ ಪ್ರಮುಖ ತುಲನಾತ್ಮಕ ಅಧ್ಯಯನಗಳನ್ನ ಯುರೋಪಿಯನ್ನಿಂದ ತರಬೇತಿ ಪಡೆದಂತ ವಿದ್ವಾಂಸರು ಮಾಡಿದ್ರು ಸಹ ಅವರೆಲ್ಲರ ಕೇಂದ್ರ ಗಮನ ಏನಾಗಿದೆ ಅಂದ್ರೆ, ಆಧುನಿಕ ಸರ್ಕಾರದಲ್ಲಿ ಅಧಿಕಾರಶಾಹಿಗಳ ಪಾತ್ರ ಆಗಿದೆ. ಸೊ ಈ ಪರಿಕಲ್ಪನೆಯನ್ನ ಮ್ಯಾಕ್ಸ್ ವೆಬರ್ ಈ ಮುಂಚೆನೆ ಕೊಟ್ಟಾಗಿದೆ. ಅದಕ್ಕೆ ನಾವು ಅವರ ಒಂದು ಅಧಿಕಾರಶಾಹಿ ಪರಿಕಲ್ಪನೆಗೆ ಋಣಿಯಾಗಿರ್ಬೇಕು ಅಂತ ಮೋಹಿತ್ ಭಟ್ಟಾಚಾರ್ಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ.
ಇಲ್ಲಿ 1930ರ ದಶಕದಲ್ಲಿ ಯುರೋಪಿಯನ್ ನಲ್ಲಿ ತರಬೇತಿ ಪಡೆದಂತ ವಿದ್ವಾಂಸರು ಅಂತ ಕರಿತೀವಿ, ಫೈನರ್ ಮತ್ತು ಫ್ರೆಡ್ರಿಕ್ಸ್. ಸೊ ಇವರು ಕೂಡ ಪ್ರಮುಖ ತುಲನಾತ್ಮಕ ಅಧ್ಯಯನಗಳನ್ನ ಮಾಡಿದಂತಹ ವಿದ್ವಾಂಸರು. ಸೊ ಇವರು ಆಧುನಿಕ ಸರ್ಕಾರದಲ್ಲಿ ಅಧಿಕಾರಶಾಹಿಗಳು ವಹಿಸಿದ ಪ್ರಮುಖ ಪಾತ್ರವನ್ನ ತಮ್ಮ ಅಧ್ಯಯನಗಳಲ್ಲಿ ಒತ್ತಿ ಹೇಳ್ತಾರೆ. ಸೊ ಫ್ರೆಡ್ರಿಕ್ ಅಂತೂ ಒಂದು ಬ್ಯೂಟಿಫುಲ್ ಆದಂತ ಕೊಟೇಶನ್ ಹೇಳ್ತಾರೆ ಇಲ್ಲಿ. ಏನಂದ್ರೆ ಇವರು ಅಧಿಕಾರಶಾಹಿಯನ್ನ ಏನಂತ ಕರೀತಾರೆ ಅಂದ್ರೆ ಆಧುನಿಕ ಸರ್ಕಾರದ ತಿರುಳು, ದ ಕೋರ್ ಆಫ್ ಮಾಡರ್ನ್ ಗವರ್ಮೆಂಟ್ ಅಂತ ಅಧಿಕಾರಶಾಹಿಯನ್ನ, ಬ್ಯೂರೋಕ್ರಸಿಯನ್ನ ಕರೀತಾರೆ ಫ್ರೆಡ್ರಿಕ್ ಅವರು. ನಂತರ 2ನೇ ಜಾಗತಿಕ ಮಹಾಯುದ್ಧದ ನಂತರ ಏನಾಯ್ತು ಅಂದ್ರೆ ಸಾರ್ವಜನಿಕ ಆಡಳಿತದ ತುಲನಾತ್ಮಕ ಅಧ್ಯಯನದ ಕೇಂದ್ರ ಮತ್ತೆ ಯುಎಸ್ಎಗೆ ಸ್ಥಳಾಂತರವಾಯಿತು. ಇಲ್ಲಿ ಯುಎಸ್ಎ ನಲ್ಲಿ ರಾಬರ್ಟ್ ದಾಲ್ ಅಂತ ಕರಿತೀವಿ ನಾವು. ಅವರು ತಮ್ಮ ಪ್ರಬಂಧ ದಿ ಸೈನ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ 3 ಪ್ರಾಬ್ಲಮ್ಸ್ ಅಂತ 1947ರಲ್ಲಿ ಪ್ರಕಟವಾದಂತಹ ಪ್ರಬಂಧ ಇದು. ಇದರಲ್ಲಿ ಸಾರ್ವಜನಿಕ ಆಡಳಿತದ ಅಧ್ಯಯನವು ತುಲನಾತ್ಮಕವಾಗಿಲ್ಲದಿರುವವರೆಗೆ ಸಾರ್ವಜನಿಕ ಆಡಳಿತ ವಿಜ್ಞಾನದ ಹಕ್ಕುಗಳು ಟೊಳ್ಳಾಗಿ ಧ್ವನಿಸ್ತವೆ. As long as the study of public administration is not comparative, claims for a science of public administration sound rather hollow. ಅಂದ್ರೆ ಸಾರ್ವಜನಿಕ ಆಡಳಿತಕ್ಕೆ ಒಂದು ವಿಜ್ಞಾನ ಅಂತ ನಾವು ಕರಿಬೇಕು ಅಂದ್ರೆ, ಗಟ್ಟಿಯಾಗಿ ಆ ವಿಜ್ಞಾನದ ಒಂದು ಸ್ಥಾನವನ್ನ, ವಿಜ್ಞಾನದ ಹಕ್ಕುಗಳನ್ನು ಕೊಡಬೇಕು ಅಂದ್ರೆ we must give importance to the comparative administrative methods ಅಂತ ಹೇಳ್ತಾರೆ. ಇಲ್ಲದೆ ಹೋದ್ರೆ ಅದನ್ನ ನಾವು ಸ್ಟೇಟ್ಮೆಂಟ್ ಟೊಳ್ಳಾಗುತ್ತೆ ಅಂತ ಹೇಳಿ ರಾಬರ್ಟ್ ದಾಲ್ ಬಹಳ ಸುಂದರವಾಗಿ ಒಂದು ವ್ಯಾಖ್ಯಾನವನ್ನ ಹೇಳ್ತಾರೆ. ಅದಕ್ಕೋಸ್ಕರ ರಾಬರ್ಟ್ ದಾಲ್ ಆಡಳಿತಾತ್ಮಕ ನಡವಳಿಕೆ ಮತ್ತು ರಚನೆಗಳ ಮೇಲೆ ಪರಿಸರದ ಪರಿಣಾಮಗಳನ್ನು ಒತ್ತಿ ಹೇಳೋದಕ್ಕೋಸ್ಕರ, ಅಂದ್ರೆ ಇಲ್ಲಿ ಕಂಪೇರೇಟಿವ್ ಸ್ಟಡಿ ಸಂದರ್ಭದಲ್ಲಿ ರಾಬರ್ಟ್ ದಾಲ್ ಎಕಾಲಜಿಕಲ್ ಅಪ್ರೋಚ್ಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ನಾವು ಈ ಹಿಂದೆ ಎಕಾಲಜಿಕಲ್ ಅಪ್ರೋಚ್ ಹೇಳುವಾಗ ಇದನ್ನ ಓದಿದ್ವಿ. ಸೊ ಇದನ್ನ ನಾನು ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ. ರಾಬರ್ಟ್ ದಾಲ್ ಆಡಳಿತಾತ್ಮಕ ನಡವಳಿಕೆ ಮತ್ತು ರಚನೆಗಳ ಮೇಲೆ ಪರಿಸರದ ಪರಿಣಾಮಗಳನ್ನು ಒತ್ತಿ ಹೇಳಬೇಕು ಅಂದ್ರೆ ನಾವು ಅಲ್ಲಿ ಅಡ್ಡ ಸಾಂಸ್ಕೃತಿಕ ಅಧ್ಯಯನಗಳ ಅಗತ್ಯತೆಯನ್ನ ಕಂಡುಕೊಳ್ಬೇಕು. ಕ್ರಾಸ್ ಕಲ್ಚರಲ್ ಸ್ಟಡೀಸ್ಗೆ ಪ್ರಾಮುಖ್ಯತೆಯನ್ನು ಕೊಡ್ಬೇಕು. ರಾಬರ್ಟ್ ದಾಲ್ ಅವರ ವಿಚಾರ. ನಂತರದಲ್ಲಿ ಈ ಸಾರ್ವಜನಿಕ ಆಡಳಿತದ ತುಲನಾತ್ಮಕ ಅಧ್ಯಯನಗಳನ್ನ ಕೈಗೊಳ್ಳೋದಕ್ಕೆ ನಿರಂತರವಾದಂತಹ ಪ್ರಯತ್ನಗಳು ನಿಜವಾಗಿಯೂ ಅಂದ್ರೆ ಸ್ಟ್ರಾಂಗ್ ಆಗಿ ನಡೆದಿದ್ದು 1950ರ ದಶಕದಲ್ಲಿ. ಯಾಕೆಂದ್ರೆ ಆಗ ಪ್ರಿನ್ಸ್ಟನ್ ವಿಶ್ವವಿದ್ಯಾನಿಲಯದ ನಡೆದಂತಹ ಅಡ್ಮ್ ಸಮ್ಮೇಳನದಲ್ಲಿ 1952ರಲ್ಲಿ ಈ ಕಂಪೇರೇಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ ಹೆಚ್ಚಿನ ಆಸಕ್ತಿಯನ್ನ ಈ ಸಮ್ಮೇಳನದಲ್ಲಿ ತೋರಿಸಲಾಯಿತು. ಸೊ ಅದರ ಪ್ರತಿಫಲವಾಗಿ CAG ಹುಟ್ಟುಕೊಳ್ತು, ತುಲನಾತ್ಮಕ ಆಡಳಿತ ಗುಂಪು ಅಂತ ಹೇಳಿ ಹುಟ್ಟುಕೊಳ್ತು. ಸೊ ಇದನ್ನ ಅಮೆರಿಕನ್ ಸೊಸೈಟಿ ಫಾರ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಆಸ್ಪಾ ಅಂತ ಕರಿತೀವಿ. ಆಸ್ಪಾದ ಸಮಿತಿಯಾಗಿ 1960ರಲ್ಲಿ ಫ್ರೆಡ್ ಡಬ್ಲ್ಯೂ ರಿಗ್ಸ್ ಅವರ ಅಧ್ಯಕ್ಷತೆಯಲ್ಲಿ ಈ CAG, ಕಂಪೇರೇಟಿವ್ ಅಡ್ಮಿನಿಸ್ಟ್ರೇಷನ್ ಗ್ರೂಪ್, ತುಲನಾತ್ಮಕ ಆಡಳಿತಾತ್ಮಕ ಗುಂಪನ್ನ ಸ್ಥಾಪಿಸಲಾಯಿತು. ಇದು ಸಾರ್ವಜನಿಕ ಆಡಳಿತದಲ್ಲಿ ಅತ್ಯಂತ ಪ್ರಮುಖವಾದಂತಹ ಬೆಳವಣಿಗೆಯ ಘಟ್ಟ. ಸೊ ಈ ಒಂದು CAG ನಲ್ಲಿ ಫೆರಲ್ ಹೆಡಿ, ಆಲ್ಫ್ರೆಡ್ ಡೈಮಂಡ್, ಜೇಮ್ ಗಾಸ್, ಡ್ವೈಲ್ಟ್ ವ್ಯಾಲ್ಡೋ, ವಿಲಿಯಂ ಸಿಫಿನ್, ಮಾಂಟಗೊಮರಿ ಅಂತ ಪ್ರಸಿದ್ಧ ವಿದ್ವಾಂಸರು ಈ CAG ಜೊತೆಗೆ ಸಂಬಂಧವನ್ನ ಹೊಂದಿ ತಮ್ಮ ಅಧ್ಯಯನವನ್ನ ಕೈಗೊಳ್ತಾರೆ. ಫೋರ್ಡ್ ಫೌಂಡೇಶನ್ ನಿಂದ ಆರ್ಥಿಕ ಬೆಂಬಲವನ್ನು ಪಡೆದಂತ ಈ CAG ತನ್ನ ಪ್ರಾಯೋಜಕತ್ವದಲ್ಲಿ ಅನೇಕ ಸಂಶೋಧನೆಗಳನ್ನ, ಸೆಮಿನಾರ್ಗಳನ್ನ ನಡೆಸ್ತು, ಮತ್ತೆ ಪುಸ್ತಕಗಳನ್ನ, ಮೊನೋಗ್ರಾಫ್ಗಳನ್ನ ಪ್ರಕಟ ಮಾಡ್ತು. ಸೊ ಟೋಟಲಿ ಈ CAG ಚಟುವಟಿಕೆಗಳು ಕಂಪೇರೇಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಒಂದು ಹೆಚ್ಚು ಆಸಕ್ತಿಯನ್ನು ಹುಟ್ಟಿಸ್ತು ಮತ್ತು ಅದಕ್ಕೆ ಹೆಚ್ಚು ಪ್ರಚೋದನೆಯನ್ನ ನೀಡಿತು. ಸೊ ರಿಗ್ಸ್ ಮತ್ತು CAG ಮಹತ್ವಾಕಾಂಕ್ಷೆ ಏನಾಗಿತ್ತು ಅಂದ್ರೆ CPAದ ವಿಜ್ಞಾನವನ್ನ ಅಭಿವೃದ್ಧಿಪಡಿಸಲಾಗಿತ್ತು. ಆದ್ರೆ ವಿಪರ್ಯಾಸ ಅಂದ್ರೆ 1971ರಲ್ಲಿ ಫೋರ್ಡ್ ತನ್ನ ಅನುದಾನವನ್ನ ಕೊನೆಗೊಳಿಸಿದ್ರಿಂದ CAG 1973ರಲ್ಲಿ ಕೊನೆಗೊಳ್ಳುತ್ತೆ.
ಎರಡನೇ ಜಾಗತಿಕ ಮಹಾಯುದ್ಧದ ನಂತರದ ಅವಧಿಯಲ್ಲಿ ಸಿಪಿಎ ಮುಖ್ಯವಾಗಿ ಹೊರಹೊಮ್ಮೋದಕ್ಕೆ ಕಾರಣವಾದಂತಹ ಅಂಶಗಳು ಯಾವುವು ಅನ್ನೋದನ್ನ ನೋಡೋದಾದ್ರೆ, ಸೊ ಮೊದಲನೇದು ಏಷ್ಯಾ ಮತ್ತು ಆಫ್ರಿಕಾದಲ್ಲಿ ಹೊಸದಾಗಿ ಸ್ವತಂತ್ರವನ್ನ ಪಡೆದಂತಹ ರಾಷ್ಟ್ರಗಳ ಹೊರಹೊಮ್ಮೋಕೆ. ಯಾಕೆ ಅಂದ್ರೆ, ಸೊ ಈ ಏಷ್ಯಾ ಆಫ್ರಿಕಾದ ರಾಷ್ಟ್ರಗಳು ವಸಾಹತುಶಾಹಿ ಪದ್ಧತಿಯಿಂದ ಸ್ವಾತಂತ್ರ್ಯವನ್ನ ಪಡೆದುಕೊಂಡು ತಮ್ಮದೇ ಆದಂತಹ ಹೊಸ ಆಡಳಿತ ವ್ಯವಸ್ಥೆಯನ್ನ ಅಳವಡಿಸ್ಕೊಳ್ಬೇಕಾಗಿತ್ತು. ಅಂತ ಸಂದರ್ಭದಲ್ಲಿ ಅವು ಸಹಜವಾಗಿ ಈಗಾಗಲೇ ಯಾವ ಆಡಳಿತ ವ್ಯವಸ್ಥೆಗಳು ಯಶಸ್ಸನ್ನ ಹೊಂದಿದಾವೆ, ಸೊ ತಮ್ಮ ದೇಶದ ಆಡಳಿತವನ್ನ ಅತ್ಯಂತ ದಕ್ಷತೆಯಿಂದ ಪ್ರಗತಿಪರವಾಗಿ ನಡೆಸ್ಕೊಂಡು ಹೋಗ್ತಿದ್ದಾವೆ ಅನ್ನೋದನ್ನ ನೋಡೋದಕ್ಕೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ಆಡಳಿತ ವ್ಯವಸ್ಥೆಗಳ ಕಡೆಗೆ ತಿರುಗಿ ನೋಡ್ತವೆ. ಸೊ ಇದು ಸಿಪಿಎದ ಹೊರಹೊಮ್ಮುವಿಕೆ ಕಾರಣ ಆಗತ್ತೆ. ಹಾಗೆ ಇನ್ನೊಂದು ಎರಡನೇ ಕಾರಣ ಏನು ಅಂದ್ರೆ, ಎರಡನೇ ಜಾಗತಿಕ ಮಹಾಯುದ್ಧದ ಸಂದರ್ಭದಲ್ಲಿ ಪಾಶ್ಚಾತ್ಯ ವಿದ್ವಾಂಸರು ವಿಶೇಷವಾಗಿ ಅಮೆರಿಕವನ್ನು ಉದಾಹರಣೆ ತೆಗೆದುಕೊಂಡ್ರೆ, ಅಮೆರಿಕದ ವಿದ್ವಾಂಸರು ಮತ್ತು ನಿರ್ವಾಹಕರು ಅನೇಕ ಅಭಿವೃದ್ಧಿಶೀಲ ರಾಷ್ಟ್ರಗಳ ಸಾರ್ವಜನಿಕ ನಿರ್ವಾಹಕರ ಜೊತೆಗೆ ಸಂಪರ್ಕಕ್ಕೆ ಬರ್ತಾರೆ ಯುದ್ಧದ ಸಮಯದಲ್ಲಿ. ಆಗ ಈ ಅಮೆರಿಕನ್ ವಿದ್ವಾಂಸರು ಅಭಿವೃದ್ಧಿಶೀಲ ರಾಷ್ಟ್ರಗಳ ಸಾರ್ವಜನಿಕ ಆಡಳಿತದಲ್ಲಿ ಕಂಡು ಬರ್ತಕ್ಕಂತಹ ಕೆಲವು ವೈಶಿಷ್ಟ್ಯಗಳನ್ನ ಗುರುತಿಸಿ ಅವುಗಳಲ್ಲಿ ಆಸಕ್ತಿಯನ್ನ ಬೆಳೆಸಿಕೊಂಡು ಅವುಗಳ ಅಧ್ಯಯನಕ್ಕೆ ಮುಂದಾಗ್ತಾರೆ. ಸೊ ಇದು ಕೂಡ ಸಿಪಿಎದ ಅಧ್ಯಯನದ ಹೊರಹೊಮ್ಮುವಿಕೆಗೆ ಕಾರಣ ಆಗತ್ತೆ. ಮೂರನೇದು, ತೃತೀಯ ಜಗತ್ತಿನ ರಾಷ್ಟ್ರಗಳಿಗೆ ಅಮೆರಿಕದ ತಾಂತ್ರಿಕ ನೆರವು ಕಾರ್ಯಕ್ರಮಗಳ ವಿಸ್ತರಣೆ. ಸೊ ಇಲ್ಲಿ ಅಮೆರಿಕದ ವಿದ್ವಾಂಸರು ಕೂಡ ಈ ಯುಎನ್ ತಾಂತ್ರಿಕ ನೆರವು ತಂಡಗಳನ್ನ ಸೇರಿಕೊಂಡು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಭೇಟಿ ನೀಡಿ ಅಲ್ಲಿಯ ಆಡಳಿತ ವ್ಯವಸ್ಥೆಗಳನ್ನ ಅಧ್ಯಯನ ಮಾಡ್ತಾರೆ. ಯಾಕಂದ್ರೆ ಈ ಹಿಂದೆ ಆಗ್ಲೇ ಈ ಅಭಿವೃದ್ಧಿಶೀಲ ರಾಷ್ಟ್ರಗಳ ಆಡಳಿತ ವ್ಯವಸ್ಥೆಯ ಬಗ್ಗೆ ಅವರು ಆಸಕ್ತಿಯನ್ನ ಬೆಳೆಸಿಕೊಂಡಿದ್ರು. ಹೀಗಾಗಿ ಈ ಅಮೆರಿಕದ ತಾಂತ್ರಿಕ ನೆರವು ಗುಂಪುಗಳೇನು ಭಾರತಕ್ಕೆ ಭಾರತ ಅಷ್ಟೇ ಅಲ್ಲ, ಆಫ್ರಿಕಾ ಮತ್ತು ಏಷ್ಯಾದ ಹೊಸದಾಗಿ ಸ್ವತಂತ್ರ ಪಡ್ಕೊಂಡಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳು. ಸೊ ಆಗ ಈ ಸಿಪಿಎದ ಆಡಳಿತ ಒಂದು ಪರಿಕಲ್ಪನೆಯನ್ನು ಹೆಚ್ಚು ಬೆಳೆದುಕೊಳ್ಳುತ್ತೆ. ಇಲ್ಲಿ ಈ ಕಡಿಮೆ ಅಭಿವೃದ್ಧಿ ಹೊಂದಿದಂತಹ ರಾಷ್ಟ್ರಗಳ ಅಧಿಕಾರಶಾಹಿಗಳು ಈ ಅಮೆರಿಕದ ವಿದ್ವಾಂಸರಿಗೆ ನಿರೀಕ್ಷೆಯ ಪ್ರಕಾರ ಪ್ರತಿಕ್ರಿಯೆಯನ್ನು ನೀಡೋದಿಲ್ಲ. ಯಾಕೆ ಅಂದ್ರೆ, ಈ ಅಮೆರಿಕನ್ ಮಾದರಿಗಳು ಏನಿರ್ತವೆ, ಅಮೆರಿಕನ್ ಆಡಳಿತ ಮಾದರಿಗಳು ದೇ ಆರ್ ಕಲ್ಚರ್ ಬೌಂಡ್ ಆಗಿರ್ತವೆ. ಅಂದ್ರೆ ಅವು ಅಮೆರಿಕದ ಸಂಸ್ಕೃತಿಗೆ ಬದ್ಧವಾಗಿರ್ತವೆ ಹೊರತಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ಆಡಳಿತಕ್ಕೆ ಅವುಗಳನ್ನ ಎಕ್ಸಾಕ್ಟ್ ಆಗಿ ಅಳವಡಿಸುವುದು ಕಷ್ಟ ಆಗತ್ತೆ. ಯಾಕೆಂದ್ರೆ ಅಭಿವೃದ್ಧಿಶೀಲ ರಾಷ್ಟ್ರಗಳ ಸಂಪ್ರದಾಯಗಳು ಮತ್ತು ಭಾವನೆಗಳ ಅಗತ್ಯತೆಗೆ ಇವು ಸ್ಪಂದಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ ಅಮೆರಿಕದ ಕಲ್ಚರ್ ಬೌಂಡ್ ಆಡಳಿತ ಮಾದರಿಗಳು. ಸೊ ಹೀಗಾಗಿ ಅಲ್ಲೇ ಕೂಡ ವಿಶೇಷ ಆಸಕ್ತಿ ಹುಟ್ಟತ್ತೆ. ಯಾಕೆ ಇವು ಎಲ್ಲಾ ರಾಷ್ಟ್ರಗಳಿಗೂ ಆಡಳಿತ ಮಾದರಿಗಳು ಹೊಂದುತ್ತಾ ಇಲ್ಲ, ಸೊ ಏನ್ ಕೊರತೆ ಇದೆ, ಯಾವ ಅಂಶಗಳು ಇದರಲ್ಲಿ ಅಡಗಿದಾವೆ ಅನ್ನೋ ಅಧ್ಯಯನ ಈ ತುಲನಾತ್ಮಕ ಆಡಳಿತ ಅಧ್ಯಯನಕ್ಕೆ ಹೆಚ್ಚು ಒತ್ತನ್ನ ಕೊಡತ್ತೆ. ಇಲ್ಲಿ ನಾವು ನಾಲ್ಕನೇ ಕಾರಣವನ್ನ ನೋಡೋದಾದ್ರೆ, ತುಲನಾತ್ಮಕ ರಾಜಕೀಯದ ಅಧ್ಯಯನದಲ್ಲಿ ಪರಿಷ್ಕರಣಾ ಚಳವಳಿ ಶುರುವಾಗುತ್ತೆ. ಕಂಪೇರಿಟಿವ್ ಪೊಲಿಟಿಕ್ಸ್ ಸ್ಟಡೀಸ್ ಅಲ್ಲಿ ಕಂಪೇರಿಟಿವ್ ಪೊಲಿಟಿಕ್ಸ್, ತುಲನಾತ್ಮಕ ರಾಜಕೀಯದ ಅಧ್ಯಯನದಲ್ಲಿ ರಿವಿಷನಿಸ್ಟ್ ಮೂವ್ಮೆಂಟ್ ಆರಂಭವಾಗುತ್ತೆ. ಈ ಒಂದು ಚಳವಳಿ ರಾಷ್ಟ್ರೀಯ ಅಧಿಕಾರಶಾಹಿಗಳನ್ನ ಹೋಲಿಸುವಲ್ಲಿ ರಾಜಕೀಯ ವಿಜ್ಞಾನಿಗಳು ಏನ್ ಮಾಡ್ತಾರೆ, ಹೆಚ್ಚು ಆಸಕ್ತಿಯನ್ನ ತೋರಿಸ್ತಾರೆ. ಒಂದು ರಾಷ್ಟ್ರದ ಅಧಿಕಾರಶಾಹಿಗಳ ಒಂದು ಅಡ್ಮಿನಿಸ್ಟ್ರೇಟಿವ್ ಬಿಹೇವಿಯರ್ ಹೇಗಿರುತ್ತೆ, ಬೇರೆ ರಾಷ್ಟ್ರದ ಅಧಿಕಾರಶಾಹಿಗಳ ಅಡ್ಮಿನಿಸ್ಟ್ರೇಟಿವ್ ಬಿಹೇವಿಯರ್ ಹೇಗಿರುತ್ತೆ ಅನ್ನೋದನ್ನ ಹೋಲಿಸೋದಕ್ಕೆ ಹೆಚ್ಚು ಇಲ್ಲಿ ತಮ್ಮ ಅಧ್ಯಯನವನ್ನ ಮಾಡ್ತಾರೆ. ಇದು ಕೂಡ ಸಿಪಿಎದ ಒಂದು ಹೊರಹೊಮ್ಮುವಿಕೆಗೆ ಕಾರಣ ಆಗತ್ತೆ. ನೆಕ್ಸ್ಟ್, ವರ್ತನ ಮತ್ತು ಅಂತರ್ಶಿಸ್ತಿನ ವಿಧಾನಗಳು, ಬಿಹೇವಿಯರ್ ಮತ್ತು ಇಂಟರ್ ಡಿಸಿಪ್ಲಿನರಿ ಅಪ್ರೋಚಸ್ ಕೂಡ ಈ ಸಿಪಿಎದ ಒಂದು ಪರಿಕಲ್ಪನೆಗೆ ಹೆಚ್ಚು ಸಪೋರ್ಟ್ ಅನ್ನು ನೀಡ್ತವೆ. ಅಂದ್ರೆ ಬಿಹೇವಿಯರಲ್ ಅಪ್ರೋಚ್ ಅಲ್ಲಿ ಸೊ ಅಡ್ಮಿನಿಸ್ಟ್ರೇಟಿವ್ ಬಿಹೇವಿಯರ್ ನ ತಿಳ್ಕೊಳ್ಳೋದಕ್ಕೆ ಪರಸ್ಪರ ಬೇರೆ ಬೇರೆ ವ್ಯವಸ್ಥೆಗಳ ನಡುವಿನ ಹೋಲಿಕೆಯನ್ನ ಮಾಡಲಾಗುತ್ತೆ. ಹಾಗೆ ಇಂಟರ್ ಡಿಸಿಪ್ಲಿನರಿ ಶಿಸ್ತುಗಳ ನಡುವಿನ ಅಧ್ಯಯನ ಶುರುವಾಗುತ್ತೆ. ಸೊ ಇವೆರಡೂ ಕೂಡ ತುಲನಾತ್ಮಕ ಅಧ್ಯಯನಕ್ಕೆ ಹೆಚ್ಚು ತಮ್ಮದೇ ಆದಂತಹ ಕೊಡುಗೆಯನ್ನ ನೀಡ್ತವೆ. ನೆಕ್ಸ್ಟ್, ಇಲ್ಲಿ ಸಮಾಜಶಾಸ್ತ್ರ, ಮಾನವಶಾಸ್ತ್ರ, ಇತರೆ ಅನೇಕ ಮಾನವಿಕ ವಿಭಾಗಗಳಲ್ಲಿ
ತುಲನಾತ್ಮಕವಾದಂತ ಬೌದ್ಧಿಕ ಬೆಳವಣಿಗೆ ಪ್ರಾರಂಭವಾಗತ್ತೆ. ಅಂದ್ರೆ ಸೊ ಈ ವಿಷಯಗಳಲ್ಲೂ ಕೂಡ ಆ ವಿಷಯದ ಅಧ್ಯಯನದ ವಸ್ತುವನ್ನ ಬೇರೆ ರಾಷ್ಟ್ರಗಳ ವಿಷಯದ ಅಧ್ಯಯನ ವಸ್ತುವಿನ ಜೊತೆಗಿನ ಹೋಲಿಕೆ ಪ್ರಾರಂಭವಾಗುತ್ತೆ. ಇದು ಆಟೋಮೆಟಿಕ್ ಆಗಿ CPAಗೂ ಕೂಡ ತನ್ನ ಬೆಂಬಲವನ್ನ ಮತ್ತು ಪ್ರಚೋದನೆಯನ್ನ ನೀಡುತ್ತೆ. ಹಾಗೆ CAGಯ ಹುಟ್ಟು, ಸೊ ಏನು ಕಂಪೇರಿಟಿವ್ ಅಡ್ಮಿನಿಸ್ಟ್ರೇಟಿವ್ ಗ್ರೂಪ್ ಅಂತ ರಚನೆ ಆಯಿತು ರಿಗ್ಸ್ ಅವರ ಅಧ್ಯಕ್ಷತೆಯಲ್ಲಿ, ಅದರ ಜನನ, ಅದರ ಹುಟ್ಟು ಮತ್ತು ಅದರ ಚಟುವಟಿಕೆಗಳು ಮತ್ತು ಫೋರ್ಡ್ ಫೌಂಡೇಶನ್ ಅದಕ್ಕೆ ನೀಡಿದಂತಹ ಬೆಂಬಲದಿಂದ ಏನು CAG ಎಷ್ಟೊಂದು ಸಂಶೋಧನಾ ಚಟುವಟಿಕೆಗಳನ್ನ ನಡೆಸ್ತು CPA ಮೇಲೆ, ಅದೆಲ್ಲವೂ ಕೂಡ CPA ಬೆಳವಣಿಗೆಗೆ ಕಾರಣವಾಗತ್ತೆ. ಮತ್ತು ಇತ್ತೀಚೆಗೆ ಪ್ರಸ್ತುತ ಇವತ್ತಿಗೂ ಕೂಡ ಕಾಣ್ತೇವೆ ನಾವು, ಏನು ಇತ್ತೀಚಿನ ಆರ್ಥಿಕ ಬೆಳವಣಿಗೆಗಳಲ್ಲಿ ಹೊರಹೊಮ್ಮಿದಂತಹ ಜಾಗತೀಕರಣ, LPG ಕಾನ್ಸೆಪ್ಟ್ ಅಂತ ಕರಿತೀವಿ ಅದು, ಮತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿಯ ಅಭಿವೃದ್ಧಿ, IT ಯಲ್ಲಿನ ತ್ವರಿತ ಬೆಳವಣಿಗೆಗಳು, ಇವೆಲ್ಲವೂ ಕೂಡ ಜಗತ್ತನ್ನ ಒಂದು ಸಣ್ಣ ಹಳ್ಳಿಯಾಗಿಸೋದ್ರ ಮೂಲಕ ಪರಸ್ಪರ ಈ SNT ಮತ್ತು IT ಸೆಕ್ಟರ್ನಲ್ಲಿ ಪ್ರತಿಯೊಂದು ಬೇರೆ ವ್ಯವಸ್ಥೆಗಳ ನಡುವಿನ ಹೋಲಿಕೆ, ಅಧ್ಯಯನ ಮತ್ತು ಇಂಟರ್ ಡಿಪೆಂಡೆನ್ಸಿ ಇವೆಲ್ಲವೂ ಕೂಡ ಹೆಚ್ಚಾಗೋದ್ರ ಮೂಲಕ ಇಂದು ಈ CPA ಅತ್ಯಂತ ಪ್ರಚಲಿತ ಅಧ್ಯಯನದ ವಿಧಾನವಾಗಿ ಹೊರಹೊಮ್ಮೋದಕ್ಕೆ ಮುಖ್ಯ ಕಾರಣವಾಗಿದೆ. ಇನ್ನು ಈ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮೇಲೆ ತುಲನಾತ್ಮಕ ರಾಜಕೀಯದ ಪ್ರಭಾವವನ್ನು ಕೂಡ ನಾವು ಕಾಣ್ತೇವೆ. ದ ಇನ್ಫ್ಲುಯೆನ್ಸ್ ಆಫ್ ಕಂಪೇರಿಟಿವ್ ಪೊಲಿಟಿಕ್ಸ್ ಅಂಡ್ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ವ್ಯತ್ಯಾಸ ಇದೆ. ಸೊ ಯಾವ ರೀತಿ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮೇಲೆ ಕಂಪೇರಿಟಿವ್ ಪೊಲಿಟಿಕ್ಸ್ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋದಾದ್ರೆ, ಈ ಎರಡೂ ವಿಭಾಗಗಳಿಗೂ ಕೂಡ ಸಾಮಾನ್ಯ ಅಧ್ಯಯನ ವಸ್ತು ಯಾವುದು ಅಂದ್ರೆ ಅಧಿಕಾರಶಾಹಿ, ಬ್ಯೂರೋಕ್ರಸಿ. ಸೊ ಈ ನಿಟ್ಟಿನಲ್ಲಿ ಅವು ಪರಸ್ಪರ ಒಂದುಗೂಡಿ ಕೆಲಸವನ್ನ ಮಾಡ್ತವೆ. ಮತ್ತೆ ಎರಡೂ ರಾಜಕೀಯ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಎರಡೂ ಅಂದ್ರೆ ಕಂಪೇರಿಟಿವ್ ಪೊಲಿಟಿಕ್ಸ್ ಅಂಡ್ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಏನು ರಾಜಕೀಯ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಅಧಿಕಾರಶಾಹಿಗೆ ಎರಡೂ ಕೂಡ ಅಧೀನ ಪಾತ್ರವನ್ನ ನಿಯೋಜಿಸ್ತವೆ. ಅಂದ್ರೆ ರಾಜಕೀಯ ಮತ್ತು ಸಾರ್ವಜನಿಕ ಆಡಳಿತದ ರಾಜಕೀಯ ಮತ್ತು ಅಧಿಕಾರಶಾಹಿಗಳ ನಡುವಿನ ಸಂಬಂಧವನ್ನ ಹೇಳುವಾಗ ರಾಜಕಾರಣಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ಅವರಿಗೆ ಅಧೀನವಾಗಿ ಅಧಿಕಾರಶಾಹಿ ಕಾರ್ಯವನ್ನ ನಿರ್ವಹಿಸಬೇಕು ಅನ್ನುವ ಒಂದೇ ಸೇಮ್ ಪರಿಕಲ್ಪನೆಯನ್ನ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಹೇಳುತ್ತೆ, ಕಂಪೇರಿಟಿವ್ ಪೊಲಿಟಿಕ್ಸ್ ಹೇಳುತ್ತೆ. ಸೊ ಹೀಗಾಗಿ ಅವು ಪರಸ್ಪರ ಪ್ರಭಾವವನ್ನ ಬೀರ್ಕೊಳ್ತವೆ. ಎರಡು ಅಂದ್ರೆ ಇಬ್ರು ಕೂಡ ಸಾಂಪ್ರದಾಯಿಕ ವಿಧಾನಗಳಿಂದ, ಆಡಳಿತದ ಸಾಂಪ್ರದಾಯಿಕ ವಿಧಾನಗಳೊಂದಿಗೆ ಬಲವಾದಂತ ಅಸಮಾಧಾನವನ್ನ ಹೊಂದಿದ್ರು. ಜೊತೆಗೆ ಈ ಇಬ್ಬರೂ ಕೂಡ ಅಂತರ್ಶಿಸ್ತು ಅಪ್ರೋಚ್ಗೆ, ಅಂತರ್ಶಿಸ್ತು ದೃಷ್ಟಿಕೋನಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಟ್ಟಿದ್ರು. ಇಂಟರ್ ಡಿಸಿಪ್ಲಿನರಿ ಸ್ಟಡಿ, ಏನು ಆಡಳಿತ ಅನ್ನೋದು ಏನೋ ಆಗ್ಬೇಕಂದ್ರೆ ಅದು ಐಸೋಲೇಟೆಡ್ ಆಗಿ ನಡೆಯಿದೆ, ಅಲ್ಲಿ ಇಂಟರ್ ಡಿಸಿಪ್ಲಿನರಿ ಅಪ್ರೋಚ್ಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಾಗ ಮಾತ್ರ ನಾವು ಆಡಳಿತ ವ್ಯವಸ್ಥೆಗಳ ದಕ್ಷತೆಯನ್ನು ಹೆಚ್ಚಿಸೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ಇಬ್ಬರು ಕೂಡ ಪ್ರತಿಪಾದನೆ ಮಾಡ್ತಾರೆ. ಮತ್ತೆ ಇಬ್ರು ಕೂಡ ಮುಖ್ಯವಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ಮೇಲೆ ತಮ್ಮ ಗಮನವನ್ನ ಕೇಂದ್ರೀಕರಿಸಿದ್ರು. ಸೊ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಆಲ್ರೆಡಿ ಅಭಿವೃದ್ಧಿ ಹೊಂದಿದಂತಹ ರಾಷ್ಟ್ರಗಳ ಆಡಳಿತ ವ್ಯವಸ್ಥೆಗಳನ್ನ ಯಾವ ರೀತಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸೋದಕ್ಕೆ ಸಾಧ್ಯ, ಒಂದ್ ವೇಳೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಅಲ್ಲಿ ಏನ್ ಕಾರಣಗಳು, ಅದಕ್ಕೆ ಪರಿಹಾರಗಳೇನು, ಈ ರೀತಿಯ ಅಧ್ಯಯನದ ಮೇಲೆ ಎರಡೂ ಕೂಡ ತಮ್ಮ ಗಮನವನ್ನ ಕೇಂದ್ರೀಕರಿಸಿದ್ವು. ಇಲ್ಲಿ 1953ರಲ್ಲಿ ಅಪ್ಸಾ, ಅಮೆರಿಕನ್ ಪೊಲಿಟಿಕಲ್ ಸೈನ್ಸ್ ಅಸೋಸಿಯೇಷನ್ ಏನ್ ಮಾಡ್ತು ಅಂದ್ರೆ ತುಲನಾತ್ಮಕ ಆಡಳಿತದ ಮೇಲೆ ಒಂದು ತಾತ್ಕಾಲಿಕ ಉಪಸಮಿತಿಯನ್ನ ರಚಿಸಿತ್ತು. ನಾವು CAG ರಚನೆಯನ್ನ ನೋಡಿದ್ವಿ. 1963ರಲ್ಲಿ ಅಮೆರಿಕನ್ ಸೊಸೈಟಿ ಫಾರ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇಂದ, ಅಂದ್ರೆ ಆಸ್ಪಾ, ಇಲ್ಲಿ ನೋಡಿ ಆಪ್ಸಾಗೂ ಮತ್ತು ಆಸ್ಪಾಗೂ ಡಿಫ್ರೆನ್ಸ್ ಇದೆ, ಅದನ್ನ ಸ್ಪೆಷಲ್ ಆಗಿ ಕೇರ್ಫುಲ್ ಆಗಿ ನೆನಪಲ್ಲಿ ಇಟ್ಕೊಳ್ಳಿ. ಆಸ್ಪಾದ ಭಾಗವಾಗಿ CAG ರಚನೆ ಆಯಿತು. ಇದಕ್ಕಿಂತ ಮುಂಚೆನೆ ಆಪ್ಸಾ ತುಲನಾತ್ಮಕ ಆಡಳಿತದ ಮೇಲೆ ಒಂದು ತಾತ್ಕಾಲಿಕ ಉಪಸಮಿತಿಯನ್ನ ರಚಿಸಿತ್ತು. ಆ ಉಪಸಮಿತಿಯ ಅಡಿಯಲ್ಲಿ ಆಲ್ಮೆಂಡ್, ಬೈಂಡರ್, ಕೋಲ್ಮನ್, ಲಾ ಪ್ಯಾಲೊಂಬೆರಾ, ಪೈ ಮತ್ತು ವೀಡ್ನರ್, ಸೊ ಇಂತಹ ರಾಜಕೀಯ ವಿಜ್ಞಾನಿಗಳು ಹೊಸ ಸೈದ್ಧಾಂತಿಕ ಹುಡುಕಾಟ ಸಾರ್ವಜನಿಕ ಆಡಳಿತವನ್ನು ರಾಜಕೀಯ ವ್ಯವಸ್ಥೆಯ ಉಪಕ್ಷೇತ್ರವಾಗಿ ಮಾಡಿತು.
ಸೊ ಎಲ್ಲ ವಿದ್ವಾಂಸರು ಒಂದು ಹೊಸ ಸೈದ್ಧಾಂತಿಕ ಹುಡುಕಾಟವನ್ನು ಆರಂಭ ಮಾಡಿದ್ರು. ಅದರಲ್ಲಿ ಸಾರ್ವಜನಿಕ ಆಡಳಿತ ರಾಜಕೀಯ ವ್ಯವಸ್ಥೆಯ ಉಪಕ್ಷೇತ್ರವಾಗಿ ಹೊರಹೊಮ್ಮಿತು. ಸೊ ನಂತರ ಅದು ತನ್ನ ಪ್ರತ್ಯೇಕ ಅಸ್ತಿತ್ವತೆಯನ್ನ ಪಡ್ಕೊಳ್ಳೋದು ಸ್ವತಂತ್ರ ವಿಷಯವಾಗಿ ಹೊರಹೊಮ್ಮತ್ತೆ. ಇಲ್ಲಿ ಲ್ಯಾಪ್ಲಂಬೋರಾ ಅವರು ಏನ್ ಹೇಳ್ತಾರೆ ಅಂದ್ರೆ, ತಮ್ಮ ಅಧಿಕಾರಶಾಹಿ ಮತ್ತು ರಾಜಕೀಯ ಅಭಿವೃದ್ಧಿಯನ್ನು ಪ್ರಬಂಧದಲ್ಲಿ ಬ್ಯೂರೋಕ್ರಸಿ ಅಂಡ್ ಪೊಲಿಟಿಕಲ್ ಡೆವಲಪ್ಮೆಂಟ್ 1963ರಲ್ಲಿ ಆಡಳಿತದ ರಾಜಕೀಯ ಅಂಶಗಳಿಗೆ ಹೆಚ್ಚು ಒತ್ತನ್ನ ಈ ಪ್ರಬಂಧದಲ್ಲಿ ನೀಡ್ತಾರೆ. ಪೊಲಿಟಿಕಲ್ ಆಸ್ಪೆಕ್ಟ್ಸ್ ಆಫ್ ದ ಅಡ್ಮಿನಿಸ್ಟ್ರೇಷನ್ಗೆ ಹೆಚ್ಚು ಒತ್ತನ್ನ ನೀಡ್ತಾರೆ. ಹಾಗೆ ಎರಿಕ್ ಸ್ಟ್ರಾಸನ್ ಅವರು ಸಾರ್ವಜನಿಕ ಆಡಳಿತವನ್ನ ತುಲನಾತ್ಮಕ ದೃಷ್ಟಿಕೋನದಿಂದ ಸಮೀಕರಿಸುವಲ್ಲಿ ರಾಜಕೀಯವು ಪ್ರಮುಖ ನಿರ್ದೇಶನ ಶಕ್ತಿಯಾಗಿದೆ. ಅಂದ್ರೆ ಇಲ್ಲಿ ಸಾರ್ವಜನಿಕ ಆಡಳಿತದ ತುಲನಾತ್ಮಕ ದೃಷ್ಟಿಕೋನ ನಡೆಯೋದು ಯಾರಿಂದ, ಅದನ್ನು ಸಮೀಕರಣ ಆಗ್ಬೇಕಂದ್ರೆ ಎಲ್ಲ ಇರ್ಬೇಕಲ್ಲಿ ರಾಜಕೀಯ ನಿರ್ದೇಶನ ಇರಬೇಕು. ರಾಜಕೀಯ ವ್ಯಕ್ತಿಗಳು, ರಾಜಕಾರಣಿಗಳು ಅದಕ್ಕೆ ಅವಕಾಶವನ್ನ ಮಾಡಿಕೊಡಬೇಕಾಗತ್ತೆ, ಅವರು ಮನಸ್ಸು ಮಾಡ್ಬೇಕಾಗತ್ತೆ. ಆಗ ಸಾರ್ವಜನಿಕ ಆಡಳಿತದಲ್ಲಿ ತುಲನಾತ್ಮಕ ದೃಷ್ಟಿಕೋನ ಬೆಳೆದು ಬರೋದು ಸಾಧ್ಯ ಆಗತ್ತೆ ಅಂತ ಎರಿಕ್ ಸ್ಟ್ರಾಸ್ ಹೇಳ್ತಾರೆ. ಒಟ್ಟಾರೆ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಕಂಪೇರಿಟಿವ್ ಪಾಲಿಟಿಕ್ಸ್ ನಡುವೆ ಏನ್ ವ್ಯತ್ಯಾಸ ಕಾಣಿಸುತ್ತೆ ಅಂದ್ರೆ, ತುಲನಾತ್ಮಕ ರಾಜಕೀಯ ವಿಜ್ಞಾನದ ಅತ್ಯಂತ ಸುಸ್ಥಾಪಿತ ಮತ್ತು ಸುವ್ಯವಸ್ಥಿತ ಶಾಖೆಯಾಗಿತ್ತು ಆಲ್ರೆಡಿ. ಕಂಪೇರಿಟಿವ್ ಪಾಲಿಟಿಕ್ಸ್ ಅನ್ನೋದು ಪೊಲಿಟಿಕಲ್ ಸೈನ್ಸ್ ನ ಸುವ್ಯವಸ್ಥಿತ ಮತ್ತು ಸುಸ್ಥಾಪಿತ ಶಾಖೆಯಾಗಿತ್ತು. ಬಟ್ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇನ್ನೂ ಕೂಡ ಸುವ್ಯವಸ್ಥಿತವಾಗಿ ಸ್ಥಾಪನೆಯಾದಂತ ಶಾಖೆ ಆಗಿರಲಿಲ್ಲ. ಓಕೆ, ಸೊ ಈ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಇದರ ಅಧ್ಯಯನಕ್ಕೆ 2 ರೀತಿಯ ವಿಧಾನಗಳನ್ನ ಬಳಸಲಾಗತ್ತೆ. ಒಂದು ಸಾಂಪ್ರದಾಯಿಕ ವಿಧಾನ ಮತ್ತು ಆಧುನಿಕ ವಿಧಾನ. ಸಾಂಪ್ರದಾಯಿಕ ವಿಧಾನ 2ನೇ ಜಾಗತಿಕ ಮಹಾಯುದ್ಧಕ್ಕಿಂತ ಮುಂಚೆ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಅಳವಡಿಸಿಕೊಳ್ಳಲಾಗಿತ್ತು. ಸೊ ಹಿಂದಿನ ಗ್ರೇಟ್ ಬ್ರಿಟನ್, ಫ್ರಾನ್ಸ್, ಜರ್ಮನಿ, ಇಟಲಿ ಮತ್ತೆ ಹಿಂದಿನ ಸೋವಿಯತ್ ಯೂನಿಯನ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಸೊ ಈ ತರದ ಪ್ರಮುಖ ಮುಂದುವರೆದ ಯುರೋಪಿಯನ್ ರಾಷ್ಟ್ರಗಳ ಔಪಚಾರಿಕ ಆಡಳಿತ ಸಂಸ್ಥೆಗಳ ಅಧ್ಯಯನಕ್ಕೆ ಇದು ಸಾಂಪ್ರದಾಯಿಕ ವಿಧಾನ, ಸಿಪಿಎದ ಸಾಂಪ್ರದಾಯಿಕ ವಿಧಾನ ಹೆಚ್ಚು ತನ್ನ ಗಮನವನ್ನ ಕೇಂದ್ರೀಕರಿಸಿತ್ತು. ಮತ್ತು ಸಾಂಪ್ರದಾಯಿಕ ವಿಧಾನದ ಪ್ರಮುಖ ಒಂದು ವಿಧಾನ ಹೇಗಿತ್ತು ಅಂದ್ರೆ ಕಂಟ್ರಿ ಬೈ ಕಂಟ್ರಿ ಅಪ್ರೋಚ್ ಅಂತ ಕರಿತೀವಿ, ದೇಶದ ವಿಧಾನ. ಇದನ್ನೇ ಫ್ರೆಡ್ ಡಬ್ಲ್ಯೂ ರಿಗ್ಸ್ ಅವರು ಐಡಿಯೋಗ್ರಫಿಕ್ ಅಂತ ಹೇಳಿ ಕರೀತಾರೆ. ಅಂದ್ರೆ ಇಲ್ಲಿ ಕಂಟ್ರಿ ಬೈ ಕಂಟ್ರಿ ಅಂದ್ರೆ ಪ್ರತಿಯೊಂದು ರಾಷ್ಟ್ರಗಳ ಆಡಳಿತ ವ್ಯವಸ್ಥೆಗಳನ್ನ ವಿಶಿಷ್ಟವಾಗಿ ಅಧ್ಯಯನ ಮಾಡ್ಲಾಗ್ತಿತ್ತೆ ಹೊರತಾಗಿ ಅವುಗಳ ನಡುವಿನ ಹೋಲಿಕೆ ಇರಲಿಲ್ಲ. ಓಕೆ, ಅದಕ್ಕೆ ರಿಗ್ಸ್ ಏನ್ ಹೇಳ್ತಾರೆ ಅಂದ್ರೆ, ಈ ಐಡಿಯೋಗ್ರಫಿಕ್ ಮೆಥಡ್ ಅನ್ನೋದೇನಿದೆಯಲ್ಲ, ಇದು ಡೆಫಿನೆಟ್ಲಿ ಸಾರ್ವಜನಿಕ ಆಡಳಿತದ ಅಧ್ಯಯನಕ್ಕೆ ತುಲನಾತ್ಮಕ ವಿಧಾನವಾಗಿರಲಿಲ್ಲ. ಬೇರೆ ಬೇರೆ ರಾಷ್ಟ್ರಗಳನ್ನ ಬೇರೆ ಬೇರೆ ದೃಷ್ಟಿಕೋನದಿಂದ ಇನ್ ಡೀಟೇಲ್ ಆಗಿ ಪ್ರತಿಯೊಂದು ರಾಷ್ಟ್ರದ ಆಡಳಿತ ವ್ಯವಸ್ಥೆಯನ್ನು ಅಧ್ಯಯನ ಮಾಡ್ತಿದ್ದೆ ಹೊರತಾಗಿ ಇಲ್ಲಿ ಹೋಲಿಕೆ ಮಾಡ್ತಿರ್ಲಿಲ್ಲ. ಹೀಗಾಗಿ ಸಾಂಪ್ರದಾಯಿಕ ವಿಧಾನ ತುಲನಾತ್ಮಕ ವಿಧಾನವಾಗಿರ್ಲಿಲ್ಲ ಅಂತ ರಿಗ್ಸ್ ಹೇಳ್ತಾರೆ. ಮತ್ತೆ ಅದನ್ನ ಐಡಿಯೋಗ್ರಫಿಕ್ ಅಂತ ಕರೀತಾರೆ. ಜೊತೆಗೆ ಇಲ್ಲಿ ಸಿಪಿಎ ಅದರ ಸಾಂಪ್ರದಾಯಿಕ ವಿಧಾನದಲ್ಲಿ ಕೆಲವು ದೋಷಗಳನ್ನು ಕೂಡ ಪಟ್ಟಿ ಮಾಡ್ಲಾಗತ್ತೆ. ಸೊ ಏನು, ಸಿಪಿಗೆ ಸಾಂಪ್ರದಾಯಿಕ ಅಧ್ಯಯನ ವಿಧಾನ ಏನಿತ್ತು ಅದು ಕೇವಲ ಸಂರಚನಾಶೀಲವಾಗಿತ್ತು. ಅಂದ್ರೆ ಇದು ಪ್ರತ್ಯೇಕ ದೇಶಗಳ ಆಡಳಿತ ಲಕ್ಷಣಗಳ ಗುಣಲಕ್ಷಣಗಳನ್ನ ಒತ್ತಿ ಹೇಳ್ತಿದ್ದೆ ಹೊರತಾಗಿ ಬೇರೆ ಬೇರೆ ದೇಶಗಳ ಆಡಳಿತ ವ್ಯವಸ್ಥೆಗಳ ಗುಣಲಕ್ಷಣಗಳನ್ನ ಪರಸ್ಪರ ಹೋಲಿಕೆ ಮಾಡಿ ಅದರಲ್ಲಿ ಇರ್ತಕ್ಕಂತಹ ಸಾಮಾನ್ಯೀಕರಣವಾದಂತ ಅಂಶಗಳನ್ನ ಎತ್ತಿ ತರೋದ್ರಲ್ಲಿ ಇದು ಇನ್ನು ಸಕ್ಸಸ್ ಆಗಿರ್ಲಿಲ್ಲ. ಓಕೆ, ಹೀಗಾಗಿ ಇದು ತುಲನಾತ್ಮಕ ಆಡಳಿತ ವಿಧಾನ ಆಗಿರ್ಲಿಲ್ಲ ಅಂತ ಒಂದು ದೋಷವನ್ನು ಹೇಳಲಾಗತ್ತೆ. ಇನ್ನು ಇದು ಹೆಚ್ಚು ಔಪಚಾರಿಕವಾಗಿತ್ತು ಮತ್ತು ಅದರ ವ್ಯಾಪ್ತಿ ತುಂಬಾ ಕಿರಿದಾಗಿತ್ತು. ಸೊ ತನ್ನನ್ನು ತಾನೇ ಸೀಮಿತಗೊಳಿಸಿಕೊಂಡಿತ್ತು. ಸೊ ರಾಷ್ಟ್ರಗಳ ಅಧ್ಯಯನ ಅಂತ ಸೀಮಿತಗೊಳಿಸಿಕೊಳ್ಳಲಾಗಿತ್ತೆ ಹೊರತಾಗಿ ಆ ವ್ಯವಸ್ಥೆಗಳ ನಡುವಿನ ಹೋಲಿಕೆ ಇರಲಿಲ್ಲ. ಮತ್ತೆ ಇದರ ಅಧ್ಯಯನದ ವ್ಯಾಪ್ತಿ ಕೂಡ ಕೆಲವು ಪ್ರದೇಶಕ್ಕೆ ಸೀಮಿತವಾಗಿತ್ತು. ಪಶ್ಚಿಮ ಯುರೋಪ್ ಮತ್ತು ಯುಎಸ್ಎಗೆ ಮಾತ್ರ ಇದರ ಅಧ್ಯಯನ ವ್ಯಾಪ್ತಿ ಸೀಮಿತವಾಗಿತ್ತೆ ಹೊರತಾಗಿ ಆಫ್ರೋ ಏಷ್ಯನ್, ಹೊಸದಾಗಿ ಸ್ವಾತಂತ್ರ್ಯ ಪಡೆದಂತ ಆಫ್ರೋ ಏಷ್ಯನ್ ಆಡಳಿತ ವ್ಯವಸ್ಥೆಗಳಿಗೆ ಇದು ತಲುಪಿರಲಿಲ್ಲ. ಮತ್ತೆ ರಾಷ್ಟ್ರೀಯ ಗಡಿಗಳನ್ನ ಮೀರಿದಂತ ಆಡಳಿತಾತ್ಮಕ ನಡವಳಿಕೆ ಬಗ್ಗೆ
ನಾನಾಗ್ಲೇ ಹೇಳಿದೆ, ಸಾಮಾನ್ಯೀಕರಣಗಳನ್ನ ಸ್ಥಾಪಿಸೋಕೆ ಇದು ಯಾವುದೇ ಪ್ರಯತ್ನವನ್ನ ಮಾಡ್ಲಿಲ್ಲ. ಮತ್ತೆ ಸಾಂಪ್ರದಾಯಿಕ ವಿಧಾನ ನಾನ್ ಎಕಾಲಜಿಕಲ್ ಅಪ್ರೋಚ್ ಅನ್ನು ಹೊಂದಿತ್ತು. ಆಡಳಿತದ ಮೇಲೆ ಅನೇಕ ಸಾಂಸ್ಕೃತಿಕ, ಸಾಮಾಜಿಕ, ರಾಜಕೀಯ, ಪರಿಸರದ ಪ್ರಭಾವ ಯಾವ ರೀತಿ ಆಗತ್ತೆ ಅನ್ನೋದನ್ನ ಈ ಸಾಂಪ್ರದಾಯಿಕ ವಿಧಾನ ಕನ್ಸಿಡರ್ ಮಾಡಲಿಲ್ಲ. ಸೊ ಇವೆಲ್ಲವೂ ಕೂಡ ಸಾಂಪ್ರದಾಯಿಕ ವಿಧಾನದ ದೋಷಗಳು ಅಂತ ಕರೀತಾರೆ. ಅದಕ್ಕೆ 1962ರಲ್ಲಿ ರಿಗ್ಸ್ ಸಾಂಪ್ರದಾಯಿಕ ವಿಧಾನವನ್ನ ಏನಂತ ಕರೀತಾರೆ ಅಂದ್ರೆ, ಇಟ್ಸ್ ನಾರ್ಮೇಟಿವ್, ಐಡಿಯೋಗ್ರಫಿಕ್ ಅಂಡ್ ನಾನ್ ಎಕಾಲಜಿಕಲ್ ಇನ್ ನೇಚರ್ ಅಂತ. ರೂಢಿಗತ, ಸೈದ್ಧಾಂತಿಕ ಮತ್ತು ಪರಿಸರೇತರ ಅಂತ. ನಾರ್ಮೇಟಿವ್ ಅಂದ್ರೆ ಏನ್ ಹೇಳಿ, ಕೇವಲ ನಿಯಮಗಳಿಗೆ ಅನುಸಾರವಾಗಿ ನಡೆಯೋದು. ಈ ನಿಯಮ ಇದು ಹೇಳುತ್ತೆ, ಇದು ಮಾಡೋದು. ನಿಯಮಗಳು, ತತ್ವಗಳ ಅಡಿಯಲ್ಲಿ ಕಾರ್ಯನ ನಿರ್ವಹಿಸುವುದು. ಅದರ ಆಚೆ ಏನು ಯೋಚನೆ ಮಾಡೋ ಹಾಗಿಲ್ಲ. ಅದನ್ನ ನಾರ್ಮೇಟಿವ್ ಅಂತ ಕರಿತೀವಿ. ಹಾಗೆ ಐಡಿಯೋಗ್ರಫಿಕ್, ಒಂದು ಐಡಿಯಾ ಬೇಸ್ನ ಇಟ್ಕೊಂಡಿರೋದು, ಅದರ ಆಚೆ ಈಚೆ ನೋಡೋದಿಲ್ಲ. ಹಾಗೆ ನಾನ್ ಎಕಾಲಜಿಕಲ್ ಅಂದ್ರೆ ಆಡಳಿತದ ಮೇಲೆ ಇತರೆ ಅಂಶಗಳ ಪ್ರಭಾವವನ್ನು ಪರಿಗಣಿಸುವುದಿಲ್ಲ. ಸೊ ಹೀಗಾಗಿ ಸಾಂಪ್ರದಾಯಿಕ ವಿಧಾನ ನಾರ್ಮೇಟಿವ್ ಆಗಿತ್ತು, ಐಡಿಯೋಗ್ರಫಿಕ್ ಆಗಿತ್ತು, ನಾನ್ ಎಕಾಲಜಿಕಲ್ ಆಗಿತ್ತು ಅಂತ ರಿಗ್ಸ್ ಟೀಕೆ ಮಾಡ್ತಾರೆ. ಬಟ್ ಅವರ ಅಭಿಪ್ರಾಯದಲ್ಲಿ CPA ಹೇಗಿರ್ಬೇಕು ಅಂದ್ರೆ, ಇಟ್ ಮಸ್ಟ್ ಬಿ ನೋಮೆಥೆಟಿಕ್, ಎಕಾಲಜಿಕಲ್ ಅಂಡ್ ಎಂಪಿರಿಕಲ್. ಒಂದೊಂದಕ್ಕೂ ನಾರ್ಮೇಟಿವ್ ಅನ್ನೋದಕ್ಕೆ ಎಂಪಿರಿಕಲ್ ಆಗಿರ್ಬೇಕು ಅಂತ ಹೇಳ್ತಾರೆ. ಎಂಪಿರಿಕಲ್ ಅಂದ್ರೆ ಏನ್ ಹೇಳಿ, ತತ್ವಗಳ, ಬರೀ ನಿಯಮಗಳ ಆಧಾರದ ಮೇಲೆ ಅಧ್ಯಯನ ಆಗಬಾರದು. ಎಂಪಿರಿಕಲ್, ವಾಸ್ತವವಾಗಿ ಸಂಶೋಧನೆ ನಡೀಬೇಕು. ಸಮಾಜದಲ್ಲಿ ಏನು ಆಡಳಿತದ ನಡವಳಿಕೆ ಆಗಿರ್ಬೋದು, ಆಡಳಿತದ ರಚನಾ ಸಂಸ್ಥೆಗಳಾಗಿರ್ಬೋದು, ಅಲ್ಲಿ ಏನ್ ನಡೀತಿದೆ ವಾಸ್ತವವನ್ನ ಅಧ್ಯಯನ ಮಾಡಿ, ಸಂಶೋಧನೆ ಮಾಡಿ, ಅದರ ರಿಸಲ್ಟ್ ಅನ್ನ ನಾವು ಅಧ್ಯಯನ ಮಾಡಬೇಕು. ಇಟ್ ಮಸ್ಟ್ ಬಿ ಎಂಪಿರಿಕಲ್ ಅಂಡ್ ನೋಮೆಥೆಟಿಕ್ ಆಗಿರ್ಬೇಕು, ನೋಮೆಥೆಟಿಕ್ ಆಗಿರಬೇಕು, ಅದು ವಾಸ್ತವವಾಗಿ ನಡಿಬೇಕು. ದೆನ್ ಎಕಾಲಜಿಕಲ್ ಅಂದ್ರೆ ಆಡಳಿತದ ಮೇಲೆ ಇತರೆ ಅಂಶಗಳ ಪ್ರಭಾವವನ್ನು ಕೂಡ ಕನ್ಸಿಡರ್ ಮಾಡಬೇಕು ಅಂತ ರಿಗ್ಸ್ ಹೇಳ್ತಾರೆ. ನೆಕ್ಸ್ಟ್ ಜಾನ್ ಎಂ ಗಾಸ್, ನಾವು ಈ ಹಿಂದೆ ಎಕಾಲಜಿಕಲ್ ಅಪ್ರೋಚ್ ಅನ್ನು ಡಿಸ್ಕಸ್ ಮಾಡುವಾಗ ಇದನ್ನ ಚರ್ಚೆ ಮಾಡಿದ್ವಿ. ಜಾನ್ ಎಂ ಗಾಸ್ ಏನ್ ಪ್ರತಿಪಾದನೆ ಮಾಡ್ತಾರಂದ್ರೆ, ಏನು ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಫ್ಯೂಚರ್ ರಿಸರ್ಚಸ್ ಏನಿದಾವೆ, ಭವಿಷ್ಯದ ಸಂಶೋಧನೆಗಳು ಆಡಳಿತೇತರ ಅಂಶಗಳು, ಔಪಚಾರಿಕ ಆಡಳಿತಾತ್ಮಕ ಅಂಶಗಳ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರ್ತವೆ ಅನ್ನೋದನ್ನ ಸಂಬಂಧಿಸಬೇಕು. ಆಗ ಮಾತ್ರ ನಾವು ವಾಸ್ತವ ಪ್ರತಿಫಲಗಳನ್ನ ನಮ್ಮ ಸಂಶೋಧನೆಯಿಂದ ಆಕ್ಚುಯಲ್ ರಿಸಲ್ಟ್ಸ್ ಅನ್ನ ಪಡೆಯೋದಕ್ಕೆ ಸಾಧ್ಯ ಆಗತ್ತೆ ಅಂತ ಜಾನ್ ಎಂ ಗೌಸ್ ಹೇಳ್ತಾರೆ. ಇದು ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಪ್ರಮುಖವಾದದ್ದು. ಜಾನ್ ಎಂ ಗೌಸರ ಅಭಿಪ್ರಾಯ ಏನಾಗಿತ್ತು ಅಂದ್ರೆ, ಆಡಳಿತೇತರ ಅಂಶಗಳನ್ನ ಔಪಚಾರಿಕ ಆಡಳಿತಾತ್ಮಕ ಅಂಶಗಳಿಗೆ ಸಂಬಂಧ ಮಾಡಿ ಈ CPAದ ಸಂಶೋಧನೆಗಳು ನಡೆಯಬೇಕು ಅಂತ ಹೇಳ್ತಾರೆ. ಇನ್ನು 2ನೇ ಜಾಗತಿಕ ಯುದ್ಧದ ನಂತರ CPAಗೆ ಏನು ವಿಧಾನಗಳನ್ನ ಅಳವಡಿಸಿಕೊಳ್ಳಾಯಿತು ಅದನ್ನ ನಾವು ಆಧುನಿಕ ವಿಧಾನಗಳು ಅಂತ ಕರಿತೇವೆ. ಸೊ ಈ ಆಧುನಿಕ ವಿಧಾನಗಳು ಯಾವ ಲಕ್ಷಣಗಳನ್ನ ಒಳಗೊಂಡಿತ್ತು ಅಂದ್ರೆ, ಇಟ್ ಈಸ್ ಕ್ರಾಸ್ ಕಲ್ಚರಲ್ ಆರ್ ಕ್ರಾಸ್ ನ್ಯಾಷನಲ್ ಅಪ್ರೋಚ್ ಅಂತ ಕರಿತೀವಿ. ಕ್ರಾಸ್ ಕಲ್ಚರಲ್ ಅಂದ್ರೆ ಅಡ್ಡ ಸಂಸ್ಕೃತಿ ಮತ್ತು ಅಂದ್ರೆ ಬೇರೆ ಬೇರೆ ಸಂಸ್ಕೃತಿಯನ್ನ ಇಲ್ಲಿ ಹೋಲಿಕೆ ಮಾಡಿ ಓದಲಾಗತ್ತೆ, ಅಧ್ಯಯನ ಮಾಡಲಾಗತ್ತೆ. ಹಾಗೆ ಕ್ರಾಸ್ ನ್ಯಾಷನಲ್, ಬೇರೆ ಬೇರೆ ರಾಷ್ಟ್ರಗಳ ಆಡಳಿತ ವ್ಯವಸ್ಥೆಗಳನ್ನ ಪ್ರತ್ಯೇಕವಾಗಿ ಅಧ್ಯಯನ ಮಾಡೋದಿಲ್ಲ, ಹೋಲಿಕೆ ಮಾಡಿ ಅಧ್ಯಯನ ಮಾಡಿ. ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಂತಹ ವ್ಯವಸ್ಥೆಗಳು ಜಗತ್ತಿನಲ್ಲಿ ಭಾರತ, ಅಮೆರಿಕ, ಇಂಗ್ಲೆಂಡ್, ಈ ರೀತಿ ಬೇರೆ ಬೇರೆ ರಾಷ್ಟ್ರಗಳ ನಡುವೆ ಇರ್ತಕ್ಕಂತಹ ಸಾಮಾನ್ಯ ಅಂಶಗಳು, ವಿಭಿನ್ನ ಅಂಶಗಳನ್ನ ಹೋಲಿಕೆ ಮಾಡಿ ಅದರ ಮೂಲಕ ಒಂದು ಜನರಲ್ ಥಿಯರಿಯನ್ನ ಕಂಡುಕೊಳ್ಳೋದು. ಸೊ ಇದು ಕ್ರಾಸ್ ಕಲ್ಚರಲ್, ಕ್ರಾಸ್ ನ್ಯಾಷನಲ್ ವಿಧಾನ. ಇನ್ನು ಈ ಆಧುನಿಕ ವಿಧಾನಗಳದ್ದು ವ್ಯಾಪ್ತಿ ಹೆಚ್ಚಾಯ್ತು. ಯಾಕಂದ್ರೆ ಇವು ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ 2 ರಾಷ್ಟ್ರಗಳನ್ನ ಒಳಗೊಂಡಿತ್ತು. ಈಗ ಅದರ ವ್ಯಾಪ್ತಿ ಹೆಚ್ಚಾಯ್ತು. ನಂತರ ಯುದ್ಧದ ನಂತರದ ಈ ವಿಧಾನ, ಆಧುನಿಕ ವಿಧಾನ ಎಕಾಲಜಿಕಲ್ ಅಪ್ರೋಚ್ ಅನ್ನ ಬಳಸಿಕೊಳ್ಳುತ್ತೆ. ಸೊ ಆಡಳಿತದ ಮೇಲೆ ಇತರೆ ಅಂಶಗಳ ಪರಿಣಾಮವನ್ನು ಕೂಡ ಕನ್ಸಿಡರ್ ಮಾಡುತ್ತೆ. ಈ ವಿಧಾನ ರಾಷ್ಟ್ರೀಯ ಗಡಿಗಳನ್ನ ಮೀರಿದಂತ ಸಾಮಾನ್ಯೀಕರಣಗಳನ್ನ ಮಾಡುವ ಪ್ರವೃತ್ತಿಯನ್ನ ಹೊಂದಿತು. ಅಂದ್ರೆ
ಸೊ ಒಂದು ರಾಷ್ಟ್ರದ ಆಡಳಿತ ವ್ಯವಸ್ಥೆಯನ್ನು ಓದುವಾಗ ಕೇವಲ ಅಲ್ಲಿಯ ಅಂಶಗಳನ್ನ ಮಾತ್ರ ಪರಿಗಣನೆ ಮಾಡಿಕೊಳ್ಳದೆ ಆ ಅಂಶಗಳನ್ನ ಇತರೆ ರಾಷ್ಟ್ರಗಳ ಆಡಳಿತ ವ್ಯವಸ್ಥೆಗೆ ಹೋಲಿಕೆ ಮಾಡಿ ಅವೆರಡರಲ್ಲಿರ್ತಕ್ಕಂಥ ಸಾಮಾನ್ಯೀಕರಣ ಅಂಶಗಳನ್ನ ಪಟ್ಟಿ ಮಾಡಿ ಅದರ ಮೂಲಕ ಒಂದು ಹೊಸ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡತಕ್ಕಂಥ ಪ್ರವೃತ್ತಿಯನ್ನ ಈ ಆಧುನಿಕ ಜ್ಞಾನ ಹೊಂದಿತ್ತು. ಓಕೆ, ಸೊ ಇಷ್ಟು ಇವತ್ತಿನ ವಿಡಿಯೋದಲ್ಲಿ. ನಂತರ ಮುಂದಿನ ವಿಡಿಯೋದಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನ ಸ್ಕೋಪ್ ಅಂಡ್ ನೇಚರ್, ಅದರ ಸ್ವರೂಪ ಹೇಗಿತ್ತು ಮತ್ತು ಅದರ ವ್ಯಾಪ್ತಿ, ಯಾವ್ಯಾವ ಅಂಶಗಳನ್ನ ಅದರ ವ್ಯಾಪ್ತಿ ಅಡಿಯಲ್ಲಿ ನಾವು ಒಳಗೊಳ್ತಾವೆ ಒಳಗೊಂಡಿರುತ್ತೆ ಅನ್ನೋದನ್ನ we will discuss in the next video. Thank you.